ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಎಸ್ ನೋಡಿ, ವೆಜ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಘಮ 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 ಅಂತ. ಎಸ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತ ನೋಡಿರ್ತೀರ, ವೆಜ್ ಬಿರಿಯಾನಿ ರೆಸಿಪಿ. ಅದು ಬಿರಿಯಾನಿ ಪೌಡ್ರ್ ಬಳಸ್ದೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತಿನ ಬೆಳಿಗ್ಗೆ ಟಿಫನ್ ಮಾಡಿ ಅದೇ ಪ್ಲ್ಯಾನ್ ಮಾಡಿದ್ದು. ಸೊ ನಿಮ್ಮ ಜೊತೆ ಆ ರೆಸಿಪಿ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಹೋಗಿ ರೆಸಿಪಿ ನೋಡ್ಕೊಬನ್ನಿ. ತುಂಬ ಸಿಂಪಲ್, ತುಂಬ ಈಸಿ. ನೀವು ಟಿಫನ್ ಬಾಕ್ಸಿಗೆ ಸಹ ಮಾಡ್ಬೋದು, ಅಷ್ಟು ಬೇಗ ಆಗುತ್ತೆ. ಬಿರಿಯಾನಿ ಪೌಡ್ರು ಬಳಸದೆ, ಈಗ ನಾನಂತೂ ನಾನ್ ವೆಜ್ ತಿಂದಿಲ್ಲ. ನಾನ್ ವೆಜ್ ಬಿರಿಯಾನಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಇದು ವೆಜ್ ಬಿರಿಯಾನಿ, ಅದು ಬಿರಿಯಾನಿ ಪೌಡ್ರು ಬಳಸದೆ ಮಾಡುವಂಥ ರೆಸಿಪಿ ತೋರಿಸಿದ್ದೀನಿ. ಹೋಗಿ ನೋಡ್ಕೊಬನ್ನಿ. ನೋಡ್ಕೊಬಂದು ಆಮೇಲೆ ಸಿಗ್ತೀನಿ. ಎಸ್ಸಿಗೆ ಏನೇನು ಐಟಮ್ ಬೇಕು ಅಂತ ನೋಡೋಣ. ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ಟೊಮಾಟೊ ಹಣ್ಣು, ಮಾಮೂಲಿ ಸಾಸಿವೆ, ಜೀರಿಗೆ, ತರಕಾರಿಗಳು ಯಾವ ಬೇಕೋ ಎಲ್ಲ ಬಳಸ್ಕೊಬೋದು. ಫ್ರೋಝನ್ ಪೀಸ್ ಬಳಸ್ತಾ ಇದ್ದೀನಿ ನಾನು. ಕೊರಿಯಾಂಡರ್ ಪೌಡರ್, ಗರಂ ಮಸಾಲೆ, ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಮೊಸರು. ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಯೂಸ್ ಮಾಡ್ಕೋಬೋದು. ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ನಾನು ಅದು ಬೇಗ ವೀಡಿಯೋ ಮಾಡಿದ್ನಲ್ಲ, ಹಾಗಾಗಿ ಇದು ಬೇಗ ಹೇಳ್ಕೊಂಡು ಹೋಗ್ಬಿಟ್ಟೆ. ಈಗ ನಿಮಗೆ ನಿಧಾನಕ್ಕೆ ತೋರಿಸ್ತೀನಿ ಹಾಕೋದೇನಿಲ್ಲ, ಆಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಸ್ವಲ್ಪ ಸಾಸಿವೆ ಚಟಪಟ ಅಂತಿದ್ದಾಗೇ ಸ್ವಲ್ಪ ಜೀರಿಗೆ ಹಾಕೋಣ. ಇಲ್ಲಿ ನಾನು ಏನನ್ನೂ ರುಬ್ಬಿಬಿಟ್ಟು ಹಾಕ್ತಾಯಿಲ್ಲ, ಎಲ್ಲದೂ ಹಾಗೆ ಹಾಕ್ತಾಯಿದ್ದೀನಿ. ಮಸಾಲೆ ಐಟಮ್ಸು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟೇ ನಾನು ಹಾಕ್ತಿರೋದು. ನೀವು ಬೇರೆದೆಲ್ಲ ಬಳಸ್ಕೋಬೋದು, ತೊಂದರೆ ಇಲ್ಲ. ಈಗ ಸ್ವಲ್ಪ ಫ್ರೈ ಆಗ್ತಾಯಿದ್ದಾಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕೋಣ. ಎಲ್ಲದನ್ನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ತರಕಾರಿಗಳನ್ನೊಂದು ಫ್ರೈ ಮಾಡಲ್ಲ ಅಷ್ಟೇ. ನೀವು ನಂಬ್ತಿರೋ ಇಲ್ವೋ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವೆಲ್ಲ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಟೊಮೊಟೊ ಹಾಕ್ಕೊಬಿಡೋಣ. ಟೊಮೊಟೊನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಲ್ಲದೂ ಜಾಸ್ತಿ ಏನಿಲ್ಲ, ಸ್ವಲ್ಪ ಫ್ರೈ ಮಾಡ್ಕೋತ ಒಂದೊಂದೇ ಐಟಮ್ ಹಾಕ್ಕೊಂಡು ಹೋಗ್ಬೇಕು ಅಷ್ಟೇ. ಎಲ್ಲದಕ್ಕೂ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನೀವು ಜಜ್ಜಿಬಿಟ್ಟು ಬೇಕಿದ್ರೂ ಹಾಕ್ಕೋಬೋದು. ನಾನು ರೆಡಿಮೇಡ್ ಪೇಸ್ಟೇ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಎಲ್ಲದಕ್ಕೂ ಆಲ್ಮೋಸ್ಟ್ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ರೆಡಿಮೇಡ್ ತಂದು ಇಟ್ಕೊಂಡಿರ್ತೀನಿ. ಜಜ್ಜಿಬಿಟ್ಟು ಬೇಕಿದ್ರೂ ನೀವು ಹಾಕ್ಕೋಬೋದು. ಈಗ ಇದನ್ನು ಎಲ್ಲ ಒಂದು ಸತಿ ಅದಕ್ಕೆಲ್ಲ ಮಿಕ್ಸ್ ಮಾಡೋಣ. ಎಲ್ಲ ಕ್ಲೀನಾಗಿ ಬೆರೆತ್ಕೊಂಡ್ಬಿಡಲಿ. ಇದಾದಮೇಲೆ ಫ್ರೋಝನ್ ಪೀಸ್ ಏನಿತ್ತು, ಬಟಾಣಿ ತುಂಬ ರೇಟ್ ಇದೆ, ಹಾಗಾಗಿ ಫ್ರೋಝನ್ ಪೀಸ್ ಯೂಸ್ ಮಾಡ್ತಾಯಿದ್ದೀವಿ ನಾವು. ಸ್ವಲ್ಪ ತರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಇದು ಒಂದೆರಡು ನಿಮಿಷ ಆದಮೇಲೆ ತರಕಾರಿಗಳು, ನಾನು ಕ್ಯಾರೆಟು, ಬೀನ್ಸ್, ಆಲೂಗಡ್ಡೆ ಬಳಸ್ತಾಯಿದ್ದೀನಿ. ನೀವು ಯಾವುದು ಬೇಕಿದ್ರೂ ಬಳಸ್ಬೋದು, ಇದೆ ಅಂತೇನಿಲ್ಲ. ಕಾಲಿಫ್ಲವರು ಹಾಕ್ಬೋದು, ಗೆಡ್ಡೆಕೋಸು ಹಾಕ್ಬೋದು, ಎಲ್ಲದು ಬಳಸ್ಬೋದು. ಇದನ್ನು ಒಂದು ರೌಂಡ್ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟಮೇಲೆ ನಿಮಗೆ ಅಕ್ಕಿ ಹಾಕ್ಕೊಬೇಡ. ಅಕ್ಕಿ ಆಲ್ರೆಡಿ ತೊಳೆದಿಟ್ಟಿದ್ದೀನಿ, ನಾನು ನೆನೆ ಹಾಕಿಲ್ಲ. ಅಕ್ಕಿ ಅದು ಅಷ್ಟೊಂದು ಬೇಗ ನೆಂದು ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು 1/4 ಕಪ್ ಬಳಸ್ತಾ ಇದ್ದೀನಿ. ನಾವು 3 ಜನ ಅಲ್ವಾ, ಸೊ 1/4 ಕಪ್ ಅಕ್ಕಿ ಬಳಸ್ತಾ ಇದ್ದೀನಿ. ಮಾಮೂಲಿ ಮಸೂರಿ ಅಕ್ಕಿನೇ, ಬಾಸ್ಮತಿ ಅಲ್ಲ. ಬಾಸ್ಮತಿ ಹಾಕಿದಾಗ ನೀವು ಈ ಥರ ತಿರುಗಿಸ್ಬೇಕಾದ್ರೆ ತುಂಬ ಹುಷಾರಾಗಿರಬೇಕಾಗತ್ತೆ, ಇಲ್ಲ ಅದೆಲ್ಲ ಸ್ಪ್ಲಿಟ್ ಆಗೋಗ್ಬಿಡುತ್ತೆ, ಒಡ್ಕೊಬಿಡುತ್ತೆ. ಈಗ ನೀರು ಹಾಕ್ಕೊಳ್ಳೋಣ. ನಾನು 1/4 ಅಕ್ಕಿ ಏನಿದೆ ಅದಕ್ಕೆ 2/4 ಲೋಟ ನೀರು ಹಾಕ್ತೀನಿ. ಇದು ತುಂಬ ನೀರು ಹಿಡಿಯೋಲ್ಲ, ನಾನು ಮುಂಚೆನೇ ಹೇಳಿದ್ನಲ್ಲ ಇದಕ್ಕೆ. ಸೊ 2/4 ಲೋಟ ನೀರು ನಮಗೆ ಪರ್ಫೆಕ್ಟ್ ಅಳತೆಯಲ್ಲಿ ಆಗುತ್ತೆ. ತರಕಾರಿ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ, ಅಂದರೆ 1/4 ಭಾಗ ಜಾಸ್ತಿ ಹಾಕ್ತೀನಿ. ಬೇರೆ ಬಾತ್ಗಳಿಗೆಲ್ಲ ನಿಮಗೆ 1/4-2 ಲೋಟನೇ ಪರ್ಫೆಕ್ಟಾಗಿ ಹೋಗ್ಬಿಡುತ್ತೆ. ಈಗ ಇದಾದಮೇಲೆ ಒಂದು ಮಿಕ್ಸ್ ಕೊಟ್ಟು ಇನ್ನು ಡ್ರೈ ಪೌಡರ್ಸ್ ಏನಿದೆ ಅದನ್ನು ಹಾಕ್ಕೋತಾ ಹೋಗೋಣ. ಈಗ ಫಸ್ಟು ಗರಂ ಮಸಾಲೆ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಜಾಸ್ತಿ ಮಸಾಲೆ ತಿನ್ನಲ್ಲ ಅಂತ, ಬಟ್ ಇದು ಬಿರಿಯಾನಿ ಆಗಿರೋದ್ರಿಂದ ನಿಮ್ಗೆ ಮಸಾಲೆ ಫ್ಲೇವರ್ ಬಂದೇ ಬರುತ್ತೆ. ಈಗ ಕೊರಿಯಾಂಡರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಬಿರಿಯಾನಿ ಇದು ಗರಂ ಮಸಾಲೆಗಿನ. ಇದಾದಮೇಲೆ ಅರಿಶಿನ ಕಲರ್ ಬರಲಿಲ್ಲ ಅಂದರೆ ಒಂಥರ ಟೇಸ್ಟ್ ಅನಿಸಲ್ಲ ಅಂದ್ಬಿಟ್ಟು, ಟೇಸ್ಟು ಸಹ ಅರಿಶಿನ ಹಾಕಿದ್ರೆ ಚೆನ್ನಾಗೇ ಇರುತ್ತೆ. ಸೊ ಹಾಗಾಗಿ ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಒಂದು ರೌಂಡು ಅದನ್ನು ಮಿಕ್ಸ್ ಕೊಡೋಣ.
ಮಿಕ್ಸ್ ಕೊಟ್ಟು ನೆಕ್ಸ್ಟ್ ಇನ್ನು ಉಳಿದಿರೋ ಅಂಥ ಐಟಮ್ಗಳನ್ನ ಹಾಕ್ಕೊಳ್ಳೋಣ. ನೀವು ಯಾವ್ದಾದ್ರು ಸ್ಕಿಪ್ ಮಾಡ್ತೀರ ಅಂದರೆ ಈಗ ತೋರಿಸ್ತೀನಲ್ಲ ಕಸೂರಿ ಮೇಥಿ ಮಾಡ್ಬೋದು. ಪೌಡ್ರುಗಳಂತೂ ಒಂದು ಬಳಸಲೇಬೇಕಾಗತ್ತೆ. ಕಲರ್ ಬೇಕಿಲ್ಲ ಅಂದರೆ ಬೇಕಿಲ್ಲ ನೀವು ಅರಿಶಿನ ಸ್ಕಿಪ್ ಮಾಡ್ಕೋಬೋದು. ಈಗ ಇದೆಲ್ಲ ಹಾಕಿದ್ಮೇಲೆ ಒಂದು ಮಿಕ್ಸ್ ಕೊಡೋಣ. ಇದು ಮಿಕ್ಸ್ ಮಾಡಿದ್ಮೇಲೆ ಏನು ಕೊತ್ತಂಬರಿ ಪುದೀನ ಇಟ್ಕೊಂಡಿದ್ನಲ್ಲ ನಾನು ಅದನ್ನು ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ಅದನ್ನು ಹಾಕಿಬಿಟ್ಟು ಅದನ್ನು ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಅದೇ ಆ್ಯಕ್ಚುಲಿ ಮೇನ್ ಇದಕ್ಕೆ. ಈಗ ಇದನ್ನು ಹಾಕಿದ್ಮೇಲೆ ಸಹ ನೋಡಿ ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಮೊಸರು. ಈ ಮೊಸರು ಹಾಕಿದ್ರೇ ನಿಮಗೆ ಬಿರಿಯಾನಿ ಟೇಸ್ಟ್ ಬರೋದಿಲ್ಲ ಅಂದರೆ ಬರೋದಿಲ್ಲ. ನಾರ್ಮಲ್ ಮುಂಚೆ ಮಸಾಲ ವೇಸ್ ತೋರಿಸಿದ್ನಲ್ಲ ಆ ಥರ ಆಗಿಬಿಡುತ್ತೆ. ಸೊ ಈ ಮೊಸರು ನೀವು ಹಾಕಲೇಬೇಕಾಗತ್ತೆ. ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಸಹ ಬಳಸ್ಬೋದು. ನಾನು ಮೊಸರು ಹಾಕೋದ್ರಿಂದ ನಿಂಬೆಹಣ್ಣನ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಸಹ ಒಂದು ಹಾಫ್ ಸ್ಪೂನಷ್ಟು ನೀವು ನಿಂಬೆಹಣ್ಣು ಸಹ ಬಳಸ್ಬೋದು ಮೊಸರು ಜೊತೆಗೇ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಮೊಸರು, ಕೊರಿಯಾಂಡರ್ ಪೌಡರು, ಗರಂ ಮಸಾಲೆ ಇಷ್ಟು ನೀವು ಹಾಕಿದ್ರೇ ಅದು ಬಿರಿಯಾನಿ ಫ್ಲೇವರ್ ಬರೋದು. ಈಗ ಸ್ವಲ್ಪ ಉಪ್ಪು ಹಾಕೋಣ. ನನ್ನ ಕೈಯಲ್ಲಿ ಉಪ್ಪು ಕಮ್ಮಿನೇ, ಎಷ್ಟು ಉಪ್ಪು ಹಾಕಿದ್ರೂ ಅದು ಕಮ್ಮಿ ಅಂತಲೇ ಅನ್ನಿಸ್ತಾ ಇರುತ್ತೆ. ನೋಡಿ ಪರವಾಗಿಲ್ಲ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಇನ್ನೊಂದು ಟೈಮು ಮಿಕ್ಸ್ ಕೊಟ್ಬಿಟ್ಟು ಲಾಸ್ಟಿಗೆ ಕಸೂರಿ ಮೇಥಿ ಹಾಕಿದ್ರೆ ನಮ್ಮ ಬಿರಿಯಾನಿ ರೆಡಿ ಆಗೋಗುತ್ತೆ ಒಂದು 3 ವಿಜಿಲಲ್ಲಿ. ನಾನು ಆ್ಯಕ್ಚುಲಿ 3 ವಿಜಿಲ್ ಕೂಗಿಸ್ತೀನಿ. ನೀವು ನೋಡಿ ನಿಮಗೆ ಯೂಶ್ವಲಿ ಗೊತ್ತಿರುತ್ತೆ ಅಲ್ವ ಎಷ್ಟು ವಿಜಿಲ್ ಕೂಗಿಸ್ಬೇಕು ಅಂತ. ಅದ್ರ ಮೇಲೆ ನೀವು ಕೂಗಿಸ್ಕೊಳ್ಳಿ. ನನಗೆ ಈ ಅಳತೆ ಪರ್ಫೆಕ್ಟಾಗಿದೆ. 1 ಕಾಲಿಗೆ 2 ಕಾಲು ನೀರು, 3 ವಿಜಲೆಲ್ಲ ನನಗೆ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗೋಗಿದೆ. ಪ್ರಾಮಿಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ. ಕಸೂರಿ ಮೇಥಿ ಬೇಕಿ ನೀವು ಸ್ವಲ್ಪ ಹಾಕ್ಕೋಬೋದು, ಪುದೀನನೇ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಬೇಕಿರೋ ಮಾಡ್ಬೋದು. ಬಟ್ ಕಸೂರಿ ಮೇಥಿ ಹಾಕ್ತೀನಿ ನಾನು, ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಈ ಕಸೂರಿ ಮೇಥಿ ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು 3 ವಿಷಲ್ ಕೂಗಿಸಿದ್ರೆ ನಿಮಗೆ ವೆಜ್ ಬಿರಿಯಾನಿ ರೆಡಿಯಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಎಷ್ಟು ಸತಿ ಹೇಳಿದ್ನೋ ಗೊತ್ತಿಲ್ಲ ನಿಮಗೆ, ನೀವು ಟ್ರೈ ಮಾಡಲಿ ಅನ್ನೋದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 3 ವಿಜಿಲ್ ಕೂಗಿಸ್ಕೊಳ್ಳೋಣ. 3 ವಿಜಿಲ್ ಕೂಗಿಸ್ಕೊಂಡು ಗ್ಯಾಸ್ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಎಸ್ ನೋಡಿ, ವೆಜ್ ಬಿರಿಯಾನಿ ರೆಡಿಯಾಗಿದೆ. ಘಮ ಘಮ ಅಂತ ಇದೆ. ಟೇಸ್ಟು ಸಹ ಸೂಪರಾಗಿರುತ್ತೆ. ಅದ್ರ ಜೊತೆ ಮಾಮೂಲಿ ಮೊಸರು ಬಜ್ಜಿ ಇರಲೇಬೇಕಲ್ವ, ಮೊಸರು ಬಜ್ಜಿ ಸಹ ರೆಡಿಯಾಗಿದೆ. ಇದು ನಮ್ಮ ಟಿಫನ್ ಪ್ಲೇಟ್. ಕಲರ್ಫುಲ್ಲಾಗೂ ಇದೆ, ಹೆಲ್ದಿಯಾಗಿ ಸಹ ಇದೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಸ್ ನೋಡಿದ್ರಿ ಅಲ್ವಾ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ. ಸಿಂಪಲ್ ಅಂತ ಹೇಳೋಕ್ಕಾಗಲ್ಲ, ಇಂಗ್ರೀಡಿಯೆಂಟ್ಸ್ ತುಂಬ ಯೂಸ್ ಮಾಡ್ತೀವಿ. ಅವಳು ಕಲರ್ ಮಾಡ್ತಾ ಇದ್ದಾಳೆ. ಸೊ ಹಿಂಗೆ ಇಟ್ಕೋಬೇಕಲ್ವ ಸಮ್ಮರ್ ಹಾಲಿಡೇಸ್. ಸೊ ಹಾಗಾಗಿ ನಾನು ಟಿಫನೆಲ್ಲ ಆದಮೇಲೆ ಈ ವಿಡಿಯೋ ಆ್ಯಕ್ಚುಲಿ ಇಂಟ್ರೋ ಮತ್ತು ಇದೆ ಶೂಟ್ ಮಾಡ್ತಾ ಇರೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿತ್ತು ಅಂತ. ಮತ್ತು ಯಾವ ಥರ ರೆಸಿಪೀಸ್ ಬೇಕು ಬೇರೆಯವ್ರ ಅಂತ ಹೇಳಿ. ನಾನು ತುಂಬ ರೆಸಿಪೀಸ್ ತೋರಿಸಿದ್ದೀನಿ. ನಾನು ಏನು ಮಾಡ್ತೀನಿ ಬೇಸಿಕಲಿ ಅದನ್ನೆಲ್ಲ ಆಲ್ಮೋಸ್ಟ್ ನಾನು ಮಾಡೋ ಸ್ಪೆಷಲ್ ರೆಸಿಪೀಸ್ ಎಲ್ಲ ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಇದು ಸಹ ಒನ್ ಆಫ್ ದ ಬೆಸ್ಟ್ ರೆಸಿಪಿ. ನಾನು ಕೆಲವೊಂದು ಶಾರ್ಟ್ಸು ಕೆಲವೊಂದು ವೀಡಿಯೋಸ್ ಎಲ್ಲ ಅದಾದಮೇಲೆ ನಾನು ಒಂದಿಷ್ಟು ಅದರಲ್ಲಿ ಎಲ್ಲ ಎತ್ಕೊಂಡು ನಾನು ಇದನ್ನು ಮಾಡಿದ್ದಂಥದ್ದು. ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಫೇವ್ರೆಟ್ ರೆಸಿಪಿ. ಯಾವಾಗಲೂ ತುಂಬ ಹೊಟ್ಟೆ ಹಸಿವಿದ್ದಾಗ, ಹೊಟ್ಟೆ ತುಂಬ ತಿನ್ನಬೇಕು ಅಂದರೆ ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಕೊಬೋದು. ಮತ್ತು ತರಕಾರಿ ಎಲ್ಲ ಇರುತ್ತೆ. ಮೊಸರು ಬಜ್ಜಿ, ಸೌತೆಕಾಯಿ ಅಂತೂ ಮಿಸ್ ಇದೆ. ನಾವು ಈ ಥರ ಸ್ಪೈಸಸ್ ಎಲ್ಲ ಇದ್ದಾಗ ಸೌತೆಕಾಯಿ ಹಾಕ್ಕೋತೀವಿ, ಸ್ವಲ್ಪ ಬ್ಯಾಲೆನ್ಸ್ ಆಗಬೇಕಲ್ವ ಗಟ್ಟಿಗೆ ಅಂತ. ಸೊ ಈ ರೆಸಿಪಿ ನಿಮಗೆ ತೋರಿಸ್ಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೆ, ಇವತ್ತು ಕಾಲ ಕೊಡಿ ಬಂತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೌದು, ರೆಗ್ಯುಲರಾಗಿ ವೀಡಿಯೋಸ್ ಹಾಕಾಗ್ತಾಯಿಲ್ಲ. ಏಕೆ ಅಂದರೆ ಅವಳಿಗೆ ಸಮ್ಮರ್ ಹಾಲಿಡೇಸ್, ಮತ್ತು ನಾನು UGC ವೀಡಿಯೋಸ್ ಬೇರೆ ಮಾಡ್ತಾಯಿದ್ದೀನಿ ಅಲ್ವಾ, ಅದ್ರ ವರ್ಕು ಎಲ್ಲ ನಂಗೆ ಬ್ಯಾಲೆನ್ಸ್ ಮಾಡಿ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಕಿಚನ್ ಟೂರ್ ಮಾಡಬೇಕಿತ್ತು. ಕಿಚನ್ ಟೂರ್ಗೆ ಸ್ವಲ್ಪ ಮೇಕ್ ಓವರ್ ಮಾಡಿಬಿಟ್ಟು ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಕಾರ್ ಟೂರ್ ಮಾಡೋದಕ್ಕೆ, ಕಾರು ಸ್ವಲ್ಪ ನಮಗೂ ಹೊಸದಲ್ವಾ, ಪ್ರತಿಯೊಂದು ತಿಳ್ಕೊಬಿಟ್ಟು ನಿಮಗೆ ಹೇಳಬೇಕು. ಸುಮ್ಮನೆ ಅರ್ಧ ಹೇಳೋಕ್ಕಾಗಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅದೆರಡಿನ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ರೆಸಿಪಿ ಶಾರ್ಟ್ಸಲ್ಲಿ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಅನ್ಸಬ್ಸ್ಕ್ರೈಬ್ ಯಾರು ಮಾಡಿಬಿಡಿ. ಇಷ್ಟು ಬೇಗ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಇಲ್ಲ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ.
ಥ್ಯಾಂಕ್ ಯು ಫ್ರೆಂಡ್ಸ್.